ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕಾರವಾರ ತಾಲೂಕಿನ ಜನರಿಗೆ ಕದ್ರಾ ಜಲಾಶಯದ ನೀರನ್ನು ಕುಡಿಯುವ ನೀರಾಗಿ ಪೂರೈಸುವ ಯೋಜನೆಗೆ ಹಿರಿಯ ನ್ಯಾಯವಾದಿ ಕೆಆರ್ ದೇಸಾಯಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕದ್ರಾ ನೀರಿನ ಸುರಕ್ಷತೆ ಬಗ್ಗೆ ಸಮಗ್ರ ವೈಜ್ಞಾನಿಕ ಪರಿಶೀಲನೆ ನಡೆಸಬೇಕು. ಇದರ ಬದಲಿಗೆ ಕೊಡಸಳ್ಳಿ ಜಲಾಶಯದಿಂದ ಕುಡಿಯುವ ನೀರು ಪೂರೈಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಕಾರವಾರ ತಾಲೂಕಿನ ಜನರಿಗೆ ಕದ್ರಾ ಜಲಾಶಯದ ನೀರನ್ನು ಕುಡಿಯುವ ನೀರಿಗಾಗಿ ಪೂರೈಸುವ ಯೋಜನೆಗೆ ಹಿರಿಯ ನ್ಯಾಯವಾದಿ ಕೆಆರ್ ದೇಸಾಯಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕದ್ರಾ ಜಲಾಶಯದ ನೀರನ್ನು ಕೈಗಾ ಅಣುಸ್ಥಾವರದ ಶೀತಲೀಕರಣ ವ್ಯವಸ್ಥೆಗೆ ಬಳಸಲಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ನೀರಿನ ಸುರಕ್ಷತೆ ಹಾಗೂ ಗುಣಮಟ್ಟದ ಬಗ್ಗೆ ಸಮಗ್ರ ವೈಜ್ಞಾನಿಕ ಪರಿಶೀಲನೆ ನಡೆಸಬೇಕೆಂದು ಅವರು ಆಗ್ರಹಿಸಿದ್ದಾರೆ. ನೀರಿನಲ್ಲಿ ವಿಕಿರಣಶೀಲ ಅಂಶಗಳಿರುವ ಸಾಧ್ಯತೆ ಕುರಿತು ಆತಂಕ ವ್ಯಕ್ತಪಡಿಸಿರುವ ದೇಸಾಯಿ, ನೀರನ್ನು ಶುದ್ಧೀಕರಿಸಿ ಕುಡಿಯಲು ಬಳಸುವ ಮುನ್ನ ವಿಕಿರಣ ಪ್ರಮಾಣ ಸೇರಿದಂತೆ ಅಗತ್ಯ ಪರೀಕ್ಷೆಗಳನ್ನು ನಡೆಸಬೇಕು ಎಂದು ಹೇಳಿದ್ದಾರೆ. ಇದರ ಬದಲಿಗೆ ಕೊಡಸಳ್ಳಿ ಜಲಾಶಯದಿಂದ ಕಾರವಾರ ತಾಲೂಕಿನ ಜನರಿಗೆ ಕುಡಿಯುವ ನೀರು ಪೂರೈಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತು ಚಿತ್ತಾಕುಲ ಗ್ರಾಮಸಭೆಯಲ್ಲೂ ನಿರ್ಣಯ ಕೈಗೊಳ್ಳಲಾಗಿದ್ದು, ಜನರ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಪರ್ಯಾಯ ನೀರಿನ ಮೂಲ ಒದಗಿಸಬೇಕೆಂದು ಮನವಿ ಮಾಡಿದ್ದಾರೆ. ದೇಶಕ್ಕಾಗಿ ಬಿಟ್ಟುಕೊಟ್ಟಿದ್ದೇವೆ, ಹೋಗಲಿ, ಪ್ರಶ್ನೆನೇ ಇಲ್ಲ. ಆದರೆ ಅದರ ಅರ್ಥ ನೀವು ಪಬ್ಲಿಕ್ ಜೀವದ ಜೊತೆಗೆ ಕಲ್ಲಾಟ ಮಾಡಿಕೊಂಡು ಮನುಷ್ಯಕ್ಕೆ ಬಂದಂಗೆ ನೀರು ಸರಬರಾಜು ಮಾಡೋದು, ಅದರೊಳಗಿಂದ ರೇಡಿಯೇಷನ್ ಇಫೆಕ್ಟ್ ಆಗಿದ್ದು, ಮತ್ತೇನೇನೋ ಅಲ್ಲಿ ಮಾಡ್ತಾ ಇರೋದು, ಮತ್ತು ಅಲ್ಲಿ ಆ ಜನರ 20 ಕಿಲೋಮೀಟರ್ ಒಳಗಡೆ ಜನರ ಅವರ ದೈಹಿಕ ಪರಿಸ್ಥಿತಿ ಮಾಡಬೇಕು, ಪರೀಕ್ಷೆ ಮಾಡಬೇಕು ಅಂತಲೂ ಡೈರೆಕ್ಷನ್ ಇದೆ. ಯಾರಿಗೂ ಮಾಡಿದ್ದು ನನಗಂತೂ ಗೊತ್ತಿಲ್ಲ. ಹಾಗಾಗಿ ಇಂಥದ್ದೆಲ್ಲ ಕೆಲಸಗಳನ್ನು ಇವರು ಮಾಡ್ತಾ ಇದ್ದಾರೆ. ಅದು ಅಪಾಯಕಾರಿ ಸಂಗತಿಗಳನ್ನು ನಾವೀಗ ಹೊರಗಿಡ್ತಾ ಇದ್ದೇವೆ. ಹಾಗಾಗಿ ಕೈಗಾದವರು ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಜನರಿಗೆ ಕೊಡಬೇಕು. ಸಾರ್ವಜನಿಕರಿಗೆ ಅಲ್ಲಿನ ವ್ಯವಸ್ಥೆ ಏನಿದೆ, ಅವ್ರು ಯಾವಾಗ ಮಾನಿಟರ್ ಮಾಡಿದ್ದಾರೆ, ಎಷ್ಟು ಜನರನ್ನು ಮಾನಿಟರ್ ಮಾಡಿದ್ದಾರೆ, ಅವರ ದೈಹಿಕ ಪರಿಸ್ಥಿತಿಯನ್ನು ಎಕ್ಸಾಮಿನೇಷನ್ ಮಾಡಿದ್ದಾರೆ. ರೇಡಿಯೋ ಆ್ಯಕ್ಟಿವಿಟೀಸ್ ಬಗ್ಗೆ ಈ ಕದ್ರಾ ಡ್ಯಾಮ್ನಲ್ಲಾಗಲಿ ಅಥವಾ ಬೇರೆ ಕಡೆಗೆ ಅವರು ಬಿಡ್ತಾ ಇದ್ದರೆ ಅದರಲ್ಲಾಗುವ ರೇಡಿಯೋ ಆ್ಯಕ್ಟಿವಿಟಿ ಪರಿಣಾಮ ಎಷ್ಟಿದೆ, ಅದು ಸೆಂಟಿಗ್ರೇಡ್ ಅಥವಾ ಯಾವುದೇ ಲೆಕ್ಕದಲ್ಲಿ ಏನು ಮಾಡ್ತಾರೆ. ನಾನೇನು ಸೈಂಟಿಸ್ಟ್ ಅಲ್ಲ, ನಾನು ಒಬ್ಬ ಲೇಮನ್, ಸೋ ಫಾರ್ ದಿ ಸೈಂಟಿಫಿಕ್ ಮ್ಯಾಟರ್ಸ್ ಆರ್ ಕನ್ಸರ್ನ್. ಅದಕ್ಕೆ ಎಕ್ಸ್ಪರ್ಟ್ ಸೈಂಟಿಸ್ಟೇ ಹೇಳಬೇಕಾಗುತ್ತೆ.